ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ವರ್ಷಗಳಿಗೊಮ್ಮೆ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿರುವ ಶ್ರೀ ಜಡಲಮುನೀಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿರುವುದು ಹೆಮ್ಮೆಯ ವಿಷಯ. ಮುನೀಶ್ವರ ಸ್ವಾಮಿಯ ಆಶೀರ್ವಾದದಿಂದ ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗಲಿ ಎಂದು ಕಾಂಗ್ರೆಸ್ನ ಯುವ ಮುಖಂಡ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪೂಸುಗಾನದೊಡ್ಡಿ ಎಂ ಮಂಜುನಾಥ್ ತಿಳಿಸಿದರು. ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಗ್ರಾಮಸ್ಥರು ಸುಸ್ವಾಗತ ಕೋರುತ್ತಾ 10 ವರ್ಷಗಳೊಮ್ಮೆ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಜನಗಳು ಬಂದಿರೋದ್ರಿಂದ ಸಂತೋಷ ಆಗುತ್ತೆ. ಊರಿನ ದೀಪಗಳನ್ನು ಮುನೇಶ್ವರನಿಗೆ ಅರ್ಪಣೆ ಮಾಡಲಿಕ್ಕೆ ಪೂಸುಗಾನದೊಡ್ಡಿ, ನೇರಳೆ ಮರದಹಳ್ಳಿ, ಗೊಳ್ಳಹಳ್ಳಿ, ಎಸ್ ವೆಂಕಟಾಪುರ ಗ್ರಾಮಸ್ಥರು ದೀಪಾರ್ಪಣೆ ಮಾಡಲಿಕ್ಕೆ ಈ ದಿನ ನಡೀತಾ ಇದೆ. ಎಲ್ಲರಿಗೂ ಅಂತೇಳಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಪೂಸುಗಾನದೊಡ್ಡಿ, ನೇರಳೆ ಮರದಹಳ್ಳಿ, ಎಸ್ ಗೊಲ್ಲಹಳ್ಳಿ, ಎಸ್ ವೆಂಕಟಾಪುರ ಗ್ರಾಮಗಳಲ್ಲಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು, ಈ 4 ಗ್ರಾಮಗಳ ಜನತೆಯ ಆರಾಧ್ಯ ದೈವವಾದ ಮುನಿಯಪ್ಪನ ಕಟ್ಟೆ ಎಂದೇ ಪ್ರಸಿದ್ಧವಾಗಿರುವ ಸ್ಥಳದಲ್ಲಿ ಜಡಲಮುನೀಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯ ಅಂಗವಾಗಿ 4 ಗ್ರಾಮಗಳ ಮಹಿಳೆಯರು ತಂಬಿಟ್ಟಿನ ದೀಪಾರಾತಿಯೊಂದಿಗೆ ವೀರಗಾಸೆ, ನಾದಸ್ವರ, ತಮಟೆ ವಾದ್ಯಗಳೊಂದಿಗೆ ಜಡಲಮುನೀಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು ಅಗ್ನಿಕುಂಡ ತುಳಿದು ಮುನೀಶ್ವರ ಸ್ವಾಮಿಗೆ ತಂಬಿಟ್ಟಿನ ದೀಪ ಬೆಳಗಿ ಭಕ್ತಿ ಭಾವದಿಂದ ಕೈ ಮುಗಿದು ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಉಪ್ಪುಕುಂಟಹಳ್ಳಿ ಆಶ್ವಥ್ ರೆಡ್ಡಿ ಮಾತನಾಡಿ, 10 ವರ್ಷಗಳಿಗೊಮ್ಮೆ ಬಹಳ ವಿಜೃಂಭಣೆಯಿಂದ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಪೂಸುಗಾನದೊಡ್ಡಿ, ನೇರಳೆ ಮರದಹಳ್ಳಿ, ಎಸ್ ಗೊಲ್ಲಹಳ್ಳಿ, ಎಸ್ ವೆಂಕಟಾಪುರ ಗ್ರಾಮಸ್ಥರಿಗೆ ಸ್ವಾಗತ ಕೋರಿ ಜಡಲಮುನೀಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದರೆ ಕಷ್ಟಗಳು ನಿವಾರಣೆಯಾಗುವು ಎಂಬ ನಂಬಿಕೆ ಇದೆ. ಜಾತ್ರೆಯಲ್ಲಿ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಸಹಭಾಗಿಸುವ ಮೂಲಕ ಧಾರ್ಮಿಕ ಸಾಮರಸ್ಯದ ಜಾತ್ರೆಯಾಗಿದೆ ಎಂದರು. ಗ್ರಾಮ ಪಂಚಾಯತ್ ವತಿಯಿಂದ ಈ ಒಂದು ಏನು ನಮ್ಮ ಈ ಭಾಗದ ಶ್ರೀ ಜಡಲಮುನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ 10 ವರ್ಷಕ್ಕೊಮ್ಮೆ ವಿಶೇಷ ದೀಪೋತ್ಸವ, ಅದಕ್ಕೆ ವಿಜೃಂಭಣೆಯಾಗಿ ಈ ಸರಿ 4 ಗ್ರಾಮಗಳಿಂದ ಎಸ್ ವೆಂಕಟಾಪುರ, ಎಸ್ ಗೊಲ್ಲಹಳ್ಳಿ, ಪೂಸುಗಾನದೊಡ್ಡಿ ಮತ್ತು ನೇರಳೆ ಮರದಹಳ್ಳಿ 4 ಗ್ರಾಮಗಳ ಒಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಗ್ಗೂಡಿ ಈ ಒಂದು ಜಾತ್ರಾ ಮಹೋತ್ಸವ ಆಚರಿಸ್ತಾ ಇದ್ದಾರೆ. ಅದಕ್ಕೆ ಎಲ್ರಿಗೂ ಸಹ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನಮ್ಮ 4 ಗ್ರಾಮಗಳ ಪರವಾಗಿ ಸ್ವಾಗತ ಬಯಸುತ್ತಾ, ಈ ದಿನ ವಿಶೇಷವಾಗಿ 4 ಗ್ರಾಮಗಳಿಂದ ವಿಶೇಷವಾದ ಅಲಂಕಾರ ದೀಪೋತ್ಸವಗಳನ್ನು ಮಾಡಿ ಎಲ್ಲ 4 ಗ್ರಾಮಗಳಿಂದ ಪ್ರತಿಯೊಬ್ಬರು ಸಹ ಶ್ರೀ ಜಡಲಮುನೀಶ್ವರ ಸ್ವಾಮಿಗೆ ದೀಪಾಲಂಕೃತ ಅರ್ಪಣೆ ಮಾಡುತ್ತಾ ಈ ದಿನ ಅವರಿಗೆ ಅಲ್ಲಿ ಪ್ರತಿಷ್ಠಾಪನೆ ಮತ್ತು ಅಗ್ನಿಕುಂಡ ಎಲ್ಲ ಕಾರ್ಯಕ್ರಮಗಳಿದೆ. ನಾಳೆ ವಿಶೇಷವಾಗಿ 4 ಗ್ರಾಮಗಳಿಂದ ಎಲ್ಲರೂ ಭರ್ಜರಿ ಊಟ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳು ಸಹ ನಾಳೆನೂ ಆಗಮಿಸ್ತಾರೆ. ಇವತ್ತು ಸಹ ವಿಶೇಷವಾಗಿ ಎಲ್ಲ ಗ್ರಾಮಗಳಿಂದ, ಎಲ್ಲ ಗ್ರಾಮ ಪಂಚಾಯತಿಯಿಂದ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಶ್ರೀ MC ಸುಧಾಕರಣ್ಣವರು, ಶ್ರೀ ನಮ್ಮ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣಬೈರೇಗೌಡರು, ನಮ್ಮ ಮಾಜಿ ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಅವರು, ಹಾಗೂ ನಮ್ಮ ಎಲ್ಲ ಪ್ರೀತಿಗೆ ಪಾತ್ರರಾಗಂಥ ಪುಟ್ಟು ಆಂಜನಪ್ಪಣ್ಣನವರು, ಹಾಗೆ ನಮ್ಮ ಮಾಜಿ ಮಂತ್ರಿಗಳು ವಿ ಮುನಿಯಪ್ಪನವರು, ಹಾಗೂ ನಮ್ಮ ಪಕ್ಕದ ಬಾಗೇಪಲ್ಲಿ ಕ್ಷೇತ್ರದ SN ಸುಬ್ಬಾರೆಡ್ಡಿ ಅವರು ಸಹ ವಿಶೇಷವಾಗಿ ಆಗಮಿಸುತ್ತಿದ್ದಾರೆ. ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಬರ್ತಾ ಇದ್ದಾರೆ. DCC ಡೈರೆಕ್ಟ್ರು ಹಾಗೂ ಕಮಲ್ ಡೈರೆಕ್ಟರ್ಗಳು ಎಲ್ಲ ಸಹ ಆಗಮಿಸುತ್ತಾರೆ. ಅವರೆಲ್ಲರಿಗೂ ಸಹ ನಾವು ವಿಶೇಷವಾಗಿ ಸ್ವಾಗತ ಬಯಸುತ್ತಾ, ಅತ್ಯಂತ ವಿಜೃಂಭಣೆಯಿಂದ ವೈಭವವಾಗಿ ಯಾವುದೇ ಇತರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರು ಸಹ ಸೂಕ್ತ ಬಂದೋಬಸ್ತ್ ತಗೊಂಡಿದ್ದಾರೆ.
ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ನಾವು ಆ ಜಡಲಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತಾ ನಾವು ಇವತ್ತು ಎಲ್ರಿಗೂ ಸಹ ಒಳ್ಳೆಯ ಒಂದು ಇದು ಯಾಕಂದರೆ ಎಲ್ಲರೂ ಸಹ ಪ್ರೀತಿ ಪಾತ್ರವಾಗಿ ಈ ದಿನ ವಿಶೇಷ ಒಂದು ದೀಪೋತ್ಸವ ನಡೀತಾ ಇರೋದು. ಎಲ್ಲರೂ ಸಹ ಯಾವುದೇ ಒಂದು ಗೊತ್ತಿಲ್ಲ, ಎಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಎಷ್ಟು ವರ್ಷಕ್ಕೆ ಆಚರಣೆ ಮಾಡ್ತೀರಾ ಜಾತ್ರಾ ಮಹೋತ್ಸವ? 10 ವರ್ಷಕ್ಕೆ ಒಮ್ಮೆ. ಈ ಸಂದರ್ಭದಲ್ಲಿ ಪುಸ್ಗಾನದೊಡ್ಡಿ ಗ್ರಾಮದ ಮುಖಂಡರಾದ ರಾಜು ಕೃಷ್ಣಪ್ಪ, ಪ್ರಶಾಂತ್ ಕೆಂಪಣ್ಣ, ಮುನಿಕೃಷ್ಣಪ್ಪ, ದೊಡ್ಡ ನರಸಿಂಹಪ್ಪ, ಮಂಜುನಾಥ್, ಮುರಳಿ, ಬೈರೆಡ್ಡಿ ಸೇರಿದಂತೆ ಪುಸ್ಗಾನದೊಡ್ಡಿ, ಎಸ್ ವೆಂಕಟಾಪುರ, ನೆರಳೆ, ಮರದಹಳ್ಳಿ, ಎಸ್ ಗೊಲ್ಲಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ.